ಹಾಯ್ ಎಲ್ಲಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ 35 ಡೇಸ್ ಚಾಲೆಂಜ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಯಾಕಂದರೆ ಮನೆಯಲ್ಲೇ ಓದ್ಕೊಳ್ಳೋಣ ಅಂತ ಹೇಳಿ ಕಂಬಳಿ ಮಡಚಿ ಮುಖ ತೊಳ್ಕೊಂಡು ಟಿಫನ್ ಮಾಡೋಣ ಅಂತ ಹೋದೆ. ಇವತ್ತು ನಮ್ಮ ಅಮ್ಮಗೆ ಹುಷಾರಿಲ್ದಿದ್ರಿಂದ ಹೋಟ್ಲಿಂದ ಟಿಫನ್ ತಂದಿರೋ. ಟಿಫನ್ ತಿಂದು ಆಮೇಲೆ ಫ್ರೆಶ್ ಅಪ್ ಆಗಿ ನಮ್ಮ ಅಮ್ಮಗೆ ಹುಷಾರಿಲ್ದಿದ್ರಿಂದ ಎಳ್ನೀರು ಕಟ್ ಮಾಡ್ಕೊಡೋಣ ಅಂತ ಹೋದೆ. ಎಳ್ನೀರು ಕಟ್ ಮಾಡೋಷ್ಟರಲ್ಲಿ ನಂಗಂತೂ ಒಂದು ದೊಡ್ಡ ಸಾಹಸನೇ ಆಗೋಗಿತ್ತು. ಫೈನಲಿ ಎಳ್ನೀರನ್ನ ಕೊಚ್ಚಿ ಚೊಂಬ್ ಹಾಕಿ ನಮ್ಮಮ್ಮಗೆ ಕೊಟ್ಟು ಆಮೇಲೆ ಸ್ವಲ್ಪ ರೆಡಿ ಆಗೋಣ ಅಂತ ಹೋದೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ, ಅದಕ್ಕಾಗಿ ಈ ಚಾಲೆಂಜ್ ಅಟ್ಲೀಸ್ಟ್ ಈ ಚಾಲೆಂಜ್ ಇದ್ರೆ ಆದರೂ ನಾನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅನ್ನೋ ಒಂದು ಹೋಪ್ ಮೇಲೆ ತೊಗೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇವಾಗ ನೀವು 2-3 ವರ್ಷದ ಮಗುನ ಕೇಳಿದ್ರು ಅದು ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಅಂತಲೇ ಹೇಳೋದು. ಆ್ಯಂಡ್ ಅದೇ ರೀತಿ ನನಗೂ ಒಂದು ಪ್ಯಾಷನ್ ಅಷ್ಟೇ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ನನಗೆ ಈಗಿಂದ ಬಂದ ಪ್ಯಾಷನ್ ಅಲ್ಲ, ಆಲ್ಮೋಸ್ಟ್ 2-3 ಇಯರ್ಸ್ ಬ್ಯಾಕಿಂದನೇ ಅಂದ್ಕೊಂಡಿದ್ದೆ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ. ಬಟ್ ಆ ಸ್ಟೇಜ್ ಫಿಯರ್ ಅನ್ನೋದು ನನ್ನ ಇಷ್ಟು ವರ್ಷ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಅಂತ ಹೇಳಿ ತರಕಾರಿ ಕಟ್ ಮಾಡ್ತಿದ್ದೆ ಚಾಟ್ ಮಾಡೋಣ ಅಂಥೇಳಿ. ಬಟ್ ಹಿಂದೆಗಡೆ ನನ್ನ ತಂಗಿರು ನಂಗೆ ಹೆಲ್ಪ್ ಮಾಡೋದು ಬಿಟ್ಟು ಡ್ಯಾನ್ಸ್ ಆಡ್ತಿದ್ರು. ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲನೂ ಒಬ್ಬಳೇ ಪ್ರಿಪೇರ್ ಮಾಡಿ ಬೋಟಿ ಕರ್ದು ಒಂದು ಬೋಟಿ ಸ್ನ್ಯಾಕ್ ಥರ ಮಾಡೋಣ ಅಂಥೇಳಿ ಚಟ್ಪಟ ಅಂತ ಬೋಟಿ ಸ್ನ್ಯಾಕ್ ಮಾಡಿ ತಿಂದೆ. ಆ್ಯಂಡ್ ನಾನಿವತ್ತು ಕಾಲೇಜ್ ರಜಾ ಹಾಕಿದ್ದಿದ್ದು ರೀಸನ್ನೇ ಮರ್ತೋದೆ. ಏನಂದರೆ ನಾನಿವತ್ತು ಓದ್ತೀನಿ ಅಂತೇಳಿ ರಜಾ ಹಾಕಿದ್ದೆ. ಆ್ಯಂಡ್ ಇಡೀ ದಿನನ ಚೆನ್ನಾಗಿ ವೇಸ್ಟ್ ಮಾಡಿ ಮಲ್ಗೋಕ್ಕೋದೆ. ಇದಾಗಿತ್ತು ನನ್ನ ಡೇ 1 ಆಫ್ ಮಿನಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸ್ಟೇ ಟ್ಯೂನ್, ಬಾಯ್.